ನೋಡ್ರಿ ಒಂದ್ ವಿಡಿಯೋ ಮಾಡಕ್ ನಾವ್ ಕೆರಿ ಬಂದಿವಿ ನೋಡ್ರಿ. ಕೆರಿಗೆ ಒಂದ್ ಚಿಕನ್ ತಿನ್ನಲ್ಲ ಅಂತ ಗೊತ್ತದ, ಬರಲ್ಲ ಅಂತ ಗೊತ್ತದ. ಏನ ಹೇಳಿದ್ನಲ್ರಿ ಇವ್ ನೋಡ್ರಿ. ಇವಾಗ ಕೈ ತಗೊಂಡ್ಬರ್ಕೊಂಡೀನಿ. ಊಟ ಅಂತ ಆಯ್ತು. ಎಲ್ರು ನಮಸ್ಕಾರ ರೀ ಸೌಕರ್ ಮಂದಿಗೆ. ಇವಾಗ ಟೈಮ್ ಬಂದ್ಬಿಟ್ಟು 6:15 ಆಗಿದೆ. ಇವತ್ತು ಬೆಳಿಗ್ಗೆನೆ ಎಲ್ಲಿಗೆ ಹೊಂಟಿವಿ ಅಂತಂದ್ರೆ ನಾವು ಹೊಸಕೋಟೆ ಹೊಂಟಿವಿ. ಎದಕ್ ಹೊಂಟಿವಿ ಅಂತಂದ್ರೆ ಫೇಮಸ್ ಹೋಟ್ಲು, ಅಂದ್ರೆ ರೀಲ್ಸ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೆಲವ್ರು ನೋಡಿರ್ತಾರ, ಇನ್ ಕೆಲವ್ರು ನೋಡಿರಲ್ಲ. ಬಟ್ ನಾನ್ ತೋರಿಸ್ತೀನಿ ನೋಡ್ರಿ. ದಮ್ ಬಿರಿಯಾನಿ ಅಂತ ಹೋಟ್ಲ್ ಇದೆ, ಆ ಹೋಟ್ಲಿಗೆ ಹೊಂಟಿವಿ ನಾವು. ಟೇಸ್ಟ್ ಅಂತ ಚೆನ್ನಾಗಿದೆ. ಒಂದ್ಸತಿ ಹೋಗಿದ್ವಿ ನಾವು ಇಬ್ರು, ನಾನು ಮತ್ತೆ ಇವನು. ಮತ್ತೆ ಸರ್ತಿ ಹೋಗಂತ ಹೋಗ್ಬೇಕಂತ. ಈ ಸರ್ತಿ 5 ಜನ ಹೊಂಟಿವಿ. ಇವನು, ನಾನು, ಇವನು, ಇಬ್ರು ಹಿಂದ್ ಹೊಂಟಾರ. ಕಾಣ್ತಿಲ್ಲ ಅನ್ಕೋತೀನಿ. ಮುಂದೆ ತೋರಿಸ್ತೀನಿ ಎಲ್ರು. ಬನ್ನಿ ಹೇಗಿರುತ್ತೆ ಅಂತ ನಿಮ್ಗೆ ನಾನು ತೋರಿಸ್ತೀನಿ. ಲೆಟ್ಸ್ ಗೋ. ಆಲ್ಮೋಸ್ಟ್ ಇವಾಗ ರಾಂಪುರ್ಗೆ ಬಂದಿವಿ ನಾವು. ಬೆಳಿಗ್ಗೆನೆ ಮುಂಜೆ 5 ಗಂಟೆಗೆ ಹೋಗ್ಬೇಕಂತ ಪ್ಲಾನ್ ಇತ್ತು. ಬಟ್ ಕಾರಣಾಂತರಗಳಿಂದ ಲೇಟ್ ಆಯ್ತು. ಎಲ್ರು ಕೆಲ್ಸಕ್ಕೆ ಹೋಗಿ ಬರ್ಬೇಕಲ್ಲ, ಡ್ಯೂಟಿ ಮುಗಿಸ್ಕೊಂಡು. ಅದಕ್ಕಂತಲೇ ನಾನ್ ಜಲ್ದಿ ಬಂದೆ. ಫಸ್ಟ್ ಇವ್ನ ಸಲಕ್ ಲೇಟ್ ಆಗಿದ್ದು, ಇವ್ನ ಸಲಕ್ ಲೇಟ್ ಆಗಿದೆ. ನಾನೇ ಒಬ್ಬನೇ ಜಲ್ದಿ ಬಂದಿದ್ದೆ. ನಿಜ ಹೇಳ, 100% ನಾನೇ ಬಂದೆ. ಬಿಟ್ಟು ಹೋಗ್ಬೇಕಾಯ್ತು ಮಗ ಇವನಿಗೆ. ಹಾಗೆ ಒಂದ್ ಕಮೆಂಟ್ ಮಾಡ್ರಿ. ಇಲ್ಲೋಡ್ರಿ, ಹೊಸ ಟಿ ಶರ್ಟ್ ತಗೋದಿನಿ, ಹೆಂಗಂತ ಕಮೆಂಟ್ ಮಾಡ್ರಿ. 6 ರೂಪಾಯಿ ಒಂದ್ ಟಿ ಶರ್ಟ್ ಇದೆ, ಹೆಂಗಿದೆ ಅಂತ ಕಮೆಂಟ್ ಮಾಡ್ರಿ. ಆಲ್ಮೋಸ್ಟ್ 25 ಕಿಲೋಮೀಟರ್ ಇದೆ. ಇನ್ನೂ ಒಂದು ½ ಅನ್ ಅವರ್ ಆಗುತ್ತೆ. ½ ಅನ್ ಅವರ್ ಆಗಿದ್ರೆ ಆಗ್ಬೋದು ಮೋಸ್ಟ್ಲಿ. ಆದ್ರೆ NS ಬೈಕ್ ಅದು, NS ಬೈಕ್ ಇದ್ರು ½ ಅನ್ ಅವರ್ ತೊಗೊಳತ್ತ ಅಂತಂದ್ರೆ ನೋಡ್ರಿ ಎಲ್ಬೋರ್ಡ್. ಅದಕ್ಕೆ ಸ್ವಲ್ಪ ಸ್ಲೋ ಹೋಗತ್ತೀವಿ. ಗೈಸ್ ನೋಡ್ರಿ, ಇವಾಗ ಆದ್ರೂ ಬಸ್ ಸ್ಟ್ಯಾಂಡ್ ಬಂದಿವಿ ನಾವು. ಇಲ್ಲಿ ನಮ್ದು ದೋಸ್ತ ಅದಾನ ಇಲ್ಲಿ. ಅವ್ನ ಹೆಂಗೆ ಭೇಟಿ ಹಾಕಂತ ಬಂದೇವು. ಬಂದು ಕರ್ಕೊಂಡ್ ಹೋಗೋದು, ಇಲ್ಲ ಅಂದ್ರೆ ಬಿಟ್ಟೋಗೋದು. ಆಲ್ಮೋಸ್ಟ್ ಅವ್ನು ಚಿಕನ್ ತಿನ್ನಲ್ಲ ಅಂತ ಗೊತ್ತದ, ಬರಲ್ಲ ಅಂತ ಗೊತ್ತದ. ಏನ ಹೇಳಿದ್ನಲ್ರಿ ಇವ್ ನೋಡ್ರಿ. ಈಗ ಕ್ಯಾಪುರದಲ್ಲಿ ಬಂದ ನೋಡ್ರಿ. ನಾವೆಲ್ಲರೂ ಒಂದೇ ಊರವ್ರು, ಆದ್ರೂ ಬೇರೆ ಬೇರೆ ಏರಿಯಾದಾಗ ಇದೀವಿ. ಬರ್ತಾನ ಹೊಸಕೋಟೆ ದಮ್ ಬಿರಿಯಾನಿ ತಿನ್ಲಕೊಂಡಿ. ಗಾವ ಆಗಿದೆ ನೋಡಿ. ಈಗ ನೋಡ್ರಿ ಪಾರ್ ಸ್ವಲ್ಪ ಗಾವ ಆಗ್ಯದ, ಆದ್ರೆ ಬೆಳ್ಳಗಾಗಿಲ್ಲ, ಅದೇ ಕಲರ್ ಅದ ನೋಡ್ರಿ. ನಮ್ ಕಲರ್ನ ಅದೇ ಅದ, ಬಟ್ ಅವನಷ್ಟು ಇಲ್ಲ. ಆದ್ರ ನನಗ ಅವನಿಗೆ ಮ್ಯಾಚ್ ಮಾಡ್ರಿ ಒಂದು 70% ಅವನೇ ಹೆಚ್ಚಿಗೆ ಕಾಣ್ತಾನ. ಅದನ್ನ ಕೂಡ ಅದ್ರ ಮೇಲೆ ಕೂಡ ನಾನ ಬಾಗಿ 3 ಬರ್ತೇವೆ. ನೋಡ್ರಿ, ಇವಾಗ ಜಸ್ಟ್ 5 ಜನ ಇದ್ದವು, ಇವಾಗ 6 ಜನ ಇದ್ದೆವು ನೋಡ್ರಿ. ಇದೊಂದು ಇವ ಒಬ್ಬ, ಅವ್ರ 3, ನಾವು 3 ರೆಡಿ. ಜಾಲಿ ಇರುತ್ತಲ್ಲ, ಅದಕ್ಕೆ ಬರ್ರಿ ನೀವನು ಬರಿಬೇಕಲೇ. ಅದಕ್ಕೆ ಸಣ್ಣಗಿರ್ಬೇಕು. ನೋಡ್ರಿ, ನಾವು ಎಲ್ಲರ ಕಲ್ತೀವಿ ಹೊಂಟಿವಿ. ಒಂದ್ ಗಾಡಿ ಮ್ಯಾಗ ನಾವು 3 ಜನ ಹೊಂಟಿವಿ. ಅದ್ರ ಬೇರೆ ಹೆಲ್ಮೆಟ್ ಕೂಡ ಇಲ್ಲ. ಏನಾದ್ರೂ ಪೊಲೀಸ್ಗಿನ ಸಿಕ್ಕನಂದ್ರೆ ಪೊಲೀಸ್ ಪಕ್ಕ ಫೈನ್ ಅಂತ ಫಿಕ್ಸ್. ಅದ್ರ ಬೇರೆ ಹೈವೇ ಐತೆ ಏನ್ ಮಗ ಅಲ್ಲಿ? ಹೈವೇ ಇಲ್ಲ, ಸ್ವಲ್ಪ ಒಂಚೂರು ಹೈವೇ ಹತ್ತದ. ಏನಾದ್ರು ನಮ್ ನಸೀಬ್ ಕರ ಬಿತ್ತವ್ರ ಪಕ್ಕ ಪೊಲೀಸ್ ಹಿಡ್ಕೊತಾನ. ಹಾಕೊಂಡ್ಬಿಟ್ರೆ ಲಾಕೆ ಸೀದಾ. ಏನ್ ಮಾಡಕ್ಕಾಗಲ್ಲ, ಸಿಕ್ಕು ಅಂತಂದ್ರೆ ಫೈನ್ ಕಟ್ಬೇಕ ಎಲ್ರು. ನಾನ್ ಬಡವ, ನಮ್ಮ ಹತ್ರ ಏನಿಲ್ಲ. 6 ರೂಪಾಯಿ ಟಿ ಶರ್ಟ್ ತಗೋದಲ್ಲ. ನಿಮ್ ಮಂತ್ರ ಕೇಳ್ಕೊಡು. ಆ ತರ ನನ್ ಫೋನಿಗೆ ಒಂದು ಹಾಕ್ತೀನಿ. ನನ್ ಫೋನಿಗೆ ಎದ್ರ ಬೀಳ್ಬಾರ್ದು. ನನ್ ಬ್ಲಾಗಿಗೆ ಹಾಕ್ತೀನಿ ಒಂದು ಫೋಟೋ, ಏನಂದ್ರು DP ಹಾಕ್ತೀನಿ. ಅದು ಅಲ್ರಿ, ಬಗಲಾಗಿದ್ದ ದೋಸ್ತರ ಬರೀ ಲೈಕ್ಸ್ ಅಷ್ಟೇ ಮಾಡ್ತಾರಂತ, ವಿಡಿಯೋ ನೋಡಲ್ಲ ಅಂತ. ಆಲ್ರೆಡಿ ನಾನು ಯೂಟ್ಯೂಬ್ ಒಂದು ಪೋಸ್ಟ್ ಮಾಡಿ 2-3 ಡೇಸ್ ಆಗಿರ್ಬೋದು ಮೋಸ್ಟ್ಲಿ, ನಾನು ನೋಡಿಲ್ಲ. ಅದನ್ನ ವಿಡಿಯೋ ಆಗಿ ನಾನು ನನ್ನ ದೋಸ್ತ ಕೇಳ್ತಿದ್ದೆ ಹೆಂಗಿದಿ ಅಂತ. ಇವು ನೋಡ್ರಿ, ಆ ವಿಡಿಯೋ ನೋಡಿಲ್ಲ ಅಂತ, ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಇನ್ನು ಡೌಟ್ ಬರ್ಲಕತ್ತದ. ನಮ್ ಬಾಗಲಾಗಿದ್ದವ್ರೆ ಸಬ್ಸ್ಕ್ರೈಬ್ ಮಾಡವಲ್ರ. ಎಂತ ದೋಸ್ತರ ಇರ್ತಾರ ಅಂತಂದ್ರ ಬಾಯಿ ಮತ್ತೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರ, ಬಟ್ ವಿಡಿಯೋ ನೋಡಲ್ಲ, ಕಮೆಂಟ್ ನೋಡಲ್ಲ, ಲೈಕ್ ಮಾಡಲ್ಲ. ಇಂತ ದೋಸ್ತರು ಇರ್ಬೇಕ, ಬೆಳಸ್ನಾಗ ಮಾತಾಡ್ತಾರ. ಒಂದ್ಸಲ ಹೋಗಿವ ಅಂತಂದ್ರ ಮತ್ತೆ 2ನೇ ಸಲ ಹೋಗಿದ್ವಿ. ಹಂಗಂದ್ರು ದಾರಿ ತಪ್ಪಿವಿ. ಅಂದ್ರ ಹೋಗಿ 4-5 ತಿಂಗಳಾದ್ಮೇಲೆ, 1 ವರ್ಷ ಆಯ್ತಲ್ಲ ಮಗ ನಾವು ಹೋಗಿ. 1 ವರ್ಷ ಆಗಿತ್ತು ಹೋಗಿ ನಾವಿಬ್ರು. 1 ವರ್ಷ ಆದ್ಮೇಲೆ ಹೊಂಟಿವಿ. ಸ್ವಲ್ಪ ದಾರಿ ತಪ್ಪದ, ಮತ್ತ ಏನ್ ಮಾಡಕಲ್ಲ, ಮ್ಯಾಪ್ ಹಾಕೊಂಡ್ ಹೊಂಟಿವಿ ಅಲ್ಲಿಂದ ಇಲ್ಲಿಗೆ.
ಅದೇ ಬೇರೆ ಹೊಸ ಗಾಡಿ ಅದು NS. ಬರೀ ಬಿರಿಯಾನಿ ತಿನ್ಸಕಂತೆ ನಾವು ಹೊಸ ಗಾಡಿ ಬಿಡಿಸ್ಕೊಂಡು ಈಗ ಹೊಂಟಿವಿ ಮುಂಜಾನೆ. ಮುಗಿದೋಯ್ತ. ಪೊಲೀಸರ ಭಯ ಇರ್ಬಾರ್ದ. ನಾಗರಿಕ ಅನ್ಸಿಸ್ತಿದೆ ನನಗೆ. ನೆನಪು ಅಂತ ನಾನೇ ಕರ್ಕೊಂಡು ನೋಡ್ರಿ, 1 ವರ್ಷ ಆದ್ಮ್ಯಾಗ ನಾನು ಒಬ್ಬನಿಗೆ ಇವ್ರ ದಾರಿ ಬಾಳ ತಪ್ಪಿದ್ರ. ಬೆಳಿಗ್ಗೆ ಬೆಂಗಳೂರು ತಿರುಗಾಡಕ ಒಂದ್ ಮಜಾ ಇರ್ತವ್ರಿ, ಮಸ್ತ್ ಮಜಾ. ಅದಕ್ಕಂತಲೇ ಡೈಲಿ ಅಂತ ತಿರ್ಗಾಗಲ್ಲ, ಯಾವಾಗ ಒಂದೈತಿ ಬರ್ತೀವಿ. ನಮ್ಗಂತರ ಊರ್ ಆಗ್ಬಿಟ್ಟ 3 ದಿನ ತಿರ್ಗಾಡೋದು ಖಾಲಿ ಊರಾಗ ಎಲ್ಲಿ ಬಂದ ತಿರ್ಗಾಡಲ್ಲ. ಹೌದೌದು. ಈ ತರ ತಿರ್ಗಾಡಕತ್ತಿದ್ರ ಊರಾಗಿದಾಗ ಅನಸ್ತದ, ಬೋರ್ ಅನ್ಸಲ್ಲ. ಊರ್ ತರ ಫೀಲ್. NS ಗಾಡಿಗೆ ಒಂದ್ ಗಾಡಿ ಸ್ಪ್ಲೆಂಡರ್ ಗಾಡಿ ಬೀಟ್ ಮಾಡ್ಯದ ನಮಗ. ಹೊಸಕೋಟೆಗೆ ಬಂದು ರೀಚ್ ಅದ ನೋಡ್ರಿ. ಇವಾಗ ಏನು ಹೋಟ್ಲಿಗೆ ಹೋಗ್ಬೇಕ. ಹೋಟ್ಲ್ ಇಲ್ಲೇ ಐತಿಲ್ಲ ಮುಂದೆ. ಹಾ ಜನ ಕಮ್ಮಿ ಆಗಿರಲ್ಲ. ಸೈಡ್ ಯಾಕೆ ಇದೆ ಇದೆ ನೋಡ್ರಿ. ಹೊಸಕೋಟೆ ದಮ್ ಬಿರಿಯಾನಿ ಇದೆ ನೋಡ್ರಿ ಹೋಟ್ಲು. ಆಲ್ಮೋಸ್ಟ್ ಯಾರು ಜನ ಇಲ್ಲ, ಖಾಲಿ ಆಗಿರ್ಬಹುದೇನು ಅನ್ಕೋತೀನಿ. ಖಾಲಿ ಆಗಿರಲ್ಲ. ಒಳಗೋಗಿ ನೋಡೋಣ ಬನ್ನಿ. All this time I've been holding on so tight, 'cause all that I do was easy to use. So call my time. ಚಿಕನ್ ತಗೊಂಡು ಮಗನ ತಗೊಂಡು ಅನ್ಕೋತೀನಿ. ನೀನ ನಾನೇ ತಗೊಂಡಿಲ್ಲ, ಅಲ್ಲಿ ತಿಕ್ಕಿಲ್ಲ ನಾನೇ. ಫಸ್ಟ್ ಆಫ್ ಆಲ್ ನಾನು ಅವಾಗ ಮಜಾ ಕಾಡ್ತಿರ್ತೇನೆ, ಅಲ್ಲಿ ತಿಕ್ಕಿ ಬಂದಿರ್ತೇನೆ. ಈ ನೋಡ್ರಿ ಅಲ್ಲಿ ನೋಡ್ರಿ, ನೀ ಅಲ್ಲಿ ತರ್ಸು, ರವೆ ಸ್ವಲ್ಪ ಹಿಡ್ಕೊಂಬಲ್ಲ. ಇಲ್ಲೋಡ ಎಡ್ರ ಕೈ ಹೆಂಗ್ ಹಿಡ್ಕೊಂಬರ್ಲಿ. ಕೊಡಪ್ಪ, ಯಾವ ಎಲ್ ಬೇಡ ನಮಗ. ಇದು ನಿಂಗಣ್ಣ ಹೋಗದ ಹಾಕಿದ ನೋಡ್ರಿ. ಬಿಡ್ರಿ ಇಲ್ಲೇನೋ ಭಾಗ್ಯ. ಬಾಗಿಲ್ಲಣ್ಣ ನೋಡ್ರಿ. ಒಬ್ಬ ಬಂದನ ಜೊತೆಗೆ ಅದ್ರ ತಿನ್ನ ತೊಳಕತನ. ಏಯ್ ಕಡಿ ಅವನಿಗೆ ನೋಡ್ರಿ ಅಲ್ಲಿ ಅದನ ಹುಡುಗಿದ್ರ ಆಯ್ತಿರಿ, ಹುಡುಗಿದ್ರ ಸಾಕು, ಯಾರು ಬೇಡ. ನೋಡ್ರಿ ಕ್ವಾಂಟಿಟಿ ಹೆಂಗೈತಿ, ಕ್ವಾಂಟಿಟಿ ಎಲ್ಲ ಮಸ್ತಾಗಿತ್ತಲ್ಲ ನೋಡಕ್. ನಾನು ತೋರಿಸ್ತೀನಿ. ಮಾತಾಡ ಆಯ್ತು ರೆಕಾರ್ಡ್ ಆಗ್ತಿರ್ತದ. ಮೆತ್ತನ್ ತಿಂತಾರತ್ತವ. ನೋಡ್ರಿ ಕ್ವಾಂಟಿಟಿ ಎಲ್ಲ ಮಸ್ತ್ ಆಗದ, ಚೆನ್ನಾಗಿದೆ. ನಿಮ್ಮೇನೆ ಕೊಟ್ಟಿಲ್ಲ ಅದು. ನೋಡ್ರಿ ಇವಾಗ ಕೈ ತಗೊಂಡ್ಬರ್ಕೊಂಡೀನಿ. ಊಟ ಅಂತ ಆಯ್ತು. ಈಗ ನಮ್ಮ ಟ್ಯಾಲೆಂಟು ಪಾಪ ಊಟ
ಕರೆಕ್ಟಾಗಿ ಕೈನೇ ಕ್ಲೀನ್ ಆಗಿಲ್ಲ. ಕೈ ತಕೊಂಡ್ ವಿಡಿಯೋ ಮಾಡ್ತೇನೆ. ನೀರು ತಗೊಳಕ್ ನೀರ್ ನಾ ತಗೊಂಡ್ ಮೂಲ ಆಗ್ರ. ಏಯ್ ತಗೊಂಡ್ರೆ ತಗೊಂಡ್ರ ಅಂತ ತಗೊಂಡ್ರ ನಾನೇ ಪೇ ಮಾಡ್ತಿದ್ದೆ. ಏನ್ ಮಾಡೋದು? ಏನೈತೆ ಮಾಡ್ತೀನಿ ಯಾಕೆ ತಂದ್ರಿ? ಎಲ್ರು ತಗೋಬೇಕಿಲ್ಲ. 30 ರೂಪಾಯಿ ಆಗಿರೋದು 40 ರೂಪಾಯಿ ಕೊಡ್ಬೇಕೈತಿ ಈಗ. ಓಪನ್ ಮಾಡ ಸರ್ ಬಂದಾಗ ಇದೇ ನಾಯಿಗೆ ನಾವು ಪೀಸ್ ಹಾಕೋಗಿದ್ದೇವೆ ಹೆಚ್ಚಿಗೆ ಆದಾಗ. ಈ ಸತ ಹಾಕಲಿಲ್ಲ ಸರ್, ನಾವೇ ತಿಂದ್ವಿ ಸರ್. ನಮಗೆ ಸಾಕಾಗಿದೆ ಸರ್, ಜಾಸ್ತಿ ಅಷ್ಟೊಂದು ಕ್ರೌಡ್ ಏನಿಲ್ಲ. ಒಂದು ಪಾನ್ ತಗೋಕಂತ ಬಂದಿವಿ. ಅಮೌಂಟ್ ಪಾನ್ ತಗೋಬೋದು. ಪಾನ್ದಾಗ ಯಾರಿಲ್ಲ. ಹಾ ಬಂದ ಅಣ್ಣ. ಎಷ್ಟಣ್ಣ ಒಂದು ಪಾನಿಗೆ? ಒಂದು ಪಾನ್ ಸ್ವೀಟ್ ಪಾನ್, ಚಾಕ್ಲೇಟ್ ಪಾನ್, ಯಾವ್ದೋ ಒಂದು ಕಮ್ಮಿ ಇರೋದು ಯಾವ್ದು ಹೇಳ್ರಿ? ಹಾ ಅಣ್ಣ ಕಮ್ಮಿ ಇರೋದು ಯಾವ್ದು ಹೇಳ್ರಿ ಅಣ್ಣ, ಅದೇ ಕೊಡ್ರಿ. ಚಾಕ್ಲೇಟ್ ಪಾನ್ ನೋಡ್ರಿ ಎಷ್ಟೊಂದು ಪಾನ್ ವೆರೈಟಿ ಪಾನ್ ಐತಿ ನೋಡ್ರಿ ಇವ್ರ ಅಣ್ಣ ಬಲ್ಲಿ. ಅಣ್ಣ ಅಲ್ಲ ಕಮ್ಮಿ ಇರೋದು ಹೇಳ್ರಿ. ನಾವು ಇವಾಗ 1 2 ವೆರೈಟಿ ಇದೆ. 5 ವೆರೈಟಿ ಇದೆ. ಚಾಕ್ಲೇಟ್ ಪಾನ್, ಮ್ಯಾಂಗೋ ಪಾನ್, ತುಪ್ಪ ಪಾನ್, ವನಿಲಾ ಪಾನ್, ಹಾ ರಸ್ಮಲೈ ಪಾನ್. ಇದೇನ್ ಬೇಕ್ರಿ ಅಣ್ಣ? ಏನ್ ವೆರೈಟಿ ಹೇಳಕೈತ್ರಿ? ನೋಡ್ರಿ ಎಷ್ಟೊಂದು ಪಾನ್ ವೆರೈಟಿ ಐತಿ. ನನಗೆ ಫಸ್ಟ್ ಟೈಮ್ ನೋಡಕತ್ತದ. ಸ್ವೀಟ್ ಪಾನ್, ಚಾಕ್ಲೇಟ್ ಸ್ವೀಟ್ ಪಾನ್. ಅದು ಎಷ್ಟ್ರಿ? ಅದು 20 ರೂಪಾಯಿ. ಎರಡು ಒಂದು ಕೊಡ್ರಿ. ಒಂದೇ ಒಂದು ಅವ್ನ ಒಬ್ಬನಿಗೆ. ಮತ್ ನಾ ತೊಂದ್ರೆ ಎಲ್ರು ಬಂದು ಬಿಡ್ತಾರ ನನಗ್ ಬೇಕಂತ. ಹೋಗಾರ ಏನ ಮಾಡ? ಬ್ಯಾಡ್ರಿ ಒಬ್ಬನಿಗೆ ಸಾಕಲ್ಲ ನೋಡ್ರಿ. ಪಾನ್ ಒಂದ್ ತಗೊಳಕ್ ಒಂದು ದಿವಸ 4 ತೊಗೊಂಡು 80 ರೂಪಾಯಿ ನಂತೆ ಖರ್ಚು ಆಯ್ತು ಎಕ್ಸ್ಟ್ರಾ. ಇಲ್ಲಿ ಏನ್ ಮಾಡಿದ್ರ ಗಿರ್ಗಿಟ್ಲೆ ಬಿರಿಯಾನಿ ಮಸ್ತ್ ಆಗಿತ್ತು. ಬಿರಿಯಾನಿ ರೇಟ್ ಎಷ್ಟು ಕೇಳಂಬ್ರಿ? ರೇಟಿಂಗ್ ಹೆಂಗೈತೆ? ಹೆಂಗ ಅನಿಸಿತ್ ನಿಂಗೆ ಬಿರಿಯಾನಿ ತಿಂದ? ಓಕೆ 7. ಏನ್ ಹೇಳಲ್ಲ 7 ರೇಟಿಂಗ್ 7. ನಿಮ್ಗ ನೀನ 5. ಯಾಕ? ಸ್ವಲ್ಪ ಟೇಸ್ಟ್ ನನಗೆ ಅನ್ಸಿದ್ದು ಕೊಟ್ಟಿನ ರೇಟಿಂಗ್. ನೀ ಹೇಳ್ಮಗ, ನೀ ಎಷ್ಟ? 1 to 10 ಎಷ್ಟು ರೇಟಿಂಗ್ ಕೊಡ್ತೆ? ಹೆಂಗೈತೆ? ಚೆನ್ನಾಗಿದೆ ಹೆಂಗೈತೆ? ಚೆನ್ನಾಗಿದೆ. ರೇಟಿಂಗ್ 50%. ಅಲ್ಲೋ 1 to 10 ಕೊಡ. 1 to 10 ದಾಗ 9. ನಂದಂತಂದ್ರ ಮೋಸ್ಟ್ಲಿ ಪ್ರೈಸಿಗೆ ಅಂತಂದ್ರೆ ಪ್ರೈಸ್ ಅಂದ್ರೆ 5 ಕೊಡ್ತೀನಿ. ನಂದು ಟೇಸ್ಟ್ ಅಂದ್ರೆ 9.5 ಟೇಸ್ಟ್ ಬೆಟರ್ ಆಗಿದ್ದು. ನೋಡ್ರಿ ಈಗ ಯಾರನ್ನ ಬರಂಗಿತ್ತಂದ್ರೆ ಈ ಹೋಟ್ಲಿಗೆ ಬರ್ರಿ, ನನ್ನ ಹೆಸರು ಹೇಳ್ರಿ ಅಂತ ಹೇಳ್ಬೇಡ್ರಿ. ನನ್ನ ಹೆಸರು ಹೇಳ್ಬೇಡ್ರಿ. ಒಂದು ಪ್ಲೇಟಿಗೆ 300 ರೂಪಾಯಿ ಅಂತ ನೋಡ್ರಿ ಪ್ರೈಸ್. ಅದು ಜಾಸ್ತಿ ಕ್ರೌಡ್ ಇರ್ತೈತಿ ಮುಂಜಾನೆ, ಬಟ್ ಇವಾಗಿಲ್ಲ. ಭಾನುವಾರ, ಮಂಗಳವಾರ, ಶುಕ್ರವಾರ ಐತೆ. ಸೋಮವಾರ ಎಲ್ಲೈತೆ? ಸೋಮವಾರ ಎಲ್ಲೈತೆ? 3 ದಿನ ಮಾತ್ರ ಹೋಟ್ಲ್ ಓಪನ್ ಇರ್ತಂತ ನೋಡ್ರಿ. ನೀವ್ ಗಾಡ್ತಿಗೆ ತಿನ್ನೋದಂತ ಐತಿ. ಇವಾಗ ಲೆಟ್ಸ್ ಗೋ ಬ್ಯಾಕ್ ಟು ಹೋಮ್. ನೋಡ್ರಿ ಇದೆ ನೋಡ್ರಿ ಕಾಟೇರಮ್ಮ ದೇವಸ್ಥಾನ. ಅದ್ರ ಒಳಗಂತೂ ಹೋಗಕ್ಕಾಗಲ್ಲ, ಯಾಕಂದ್ರೆ ಮಟನ್ ತಿಂದಿವಿ. ಮೋಸ್ಟ್ಲಿ ಅದೇ ಇರ್ಬೋದು ಇಲ್ಲಿ, ಬಟ್ ಒಳಗಂತೂ ಹೋಗಕ್ಕಾಗಲ್ಲ. ಬೇಡ, ಶೂಸ್ ಗೀಸ್ ಬಿಚ್ಬೇಕಾಗ್ತದ. ನೋಡ್ರಿ ಕಾಟೇರಮ್ಮ ದೇವಸ್ಥಾನ ಇದೆ. ಹೊಸಕೋಟೆ ಕಾಟ್ರಮ್ಮ ಇದಲ್ಲ, ಮೋಸ್ಟ್ಲಿ ಸಣ್ಣದಿರ್ಬೇಕು ಕಾಟೇರಮ್ಮ ದೇವಸ್ಥಾನ. ಅದು ಬೇರೆ ಕಾಟೇರಮ್ಮ ದೇವಸ್ಥಾನ ಅಂದ್ರೆ ಇದು ರೀಲ್ಸ್ ನಲ್ಲಿ ನೋಡಿನಿ, ಬಟ್ ಅದು ಇದು ಅಲ್ಲ ಅನ್ಕೋತೀನಿ. ಅದು ಎಲ್ಲೈತಿ ಅಂತ ನಮಗೂ ಗೊತ್ತಿಲ್ಲ, ಬಟ್ ಕಾಟೇರಮ್ಮ ಅಂದ ತಕ್ಷಣ ಇದೆ ಅನ್ಕೊಂಡಿದ್ವಿ, ಬಟ್ ಇದಲ್ಲ. ಬಟ್ ಇದನ್ನು ಕಾಟೇರಮ್ಮ ದೇವಸ್ಥಾನ, ಆದ್ರೆ ರೀಲ್ಸ್ ಅಲ್ಲಿ ನೋಡಿದಾರ ಸ್ಟ್ಯಾಚ್ಯೂ ಇಲ್ಲ ಇಲ್ಲಿ ಆ ತರ. ಯಾವ ಜಿಲ್ಲೆ? ಕಾಟೇರಮ್ಮ ಅದು ಚಾಮುಂಡಿ ಅಲ್ಲ, ಕಾಟೇರಮ್ಮ ದೇವಸ್ಥಾನ ಜಾಗದಾಗ.
ನೋಡ್ರಿ ಈ ಕಡೆ ಹೊಸಕೋಟೆದಾಗ ಜಾಸ್ತಿ ಅಗ್ರಿಕಲ್ಚರ್ ಜಾಸ್ತಿ ಎಲ್ಲ ರೈತರ ಈ ಕಡೆ ಸಿಟಿಯಾಗ ಹೊಲ್ದಾಗ ಐತಲ್ಲ ಜಾಸ್ತಿ ಅಗ್ರಿಕಲ್ಚರ್ ಅದ. ಬೆಂಗಳೂರಾಗ ಅಂತಂದ್ರ ಬರೀ ಎಲ್ಲಿ ನೋಡಿದ್ರ ಕ್ವಾಯ್ ಅಂತ ಆರ್ ನೋಡಿತಿರ್ತಾರ. ಐತಿ ಸಾಕಾಗತ್ತದ. ಇಂತ ಹಳ್ಳಿ ಒಂಥರ ಹಳ್ಳಿ ತರ ಫೀಲ್ ಕೊಡ್ತದ. ಏನಿಲ್ಲ ನಮ್ಮೂರ್ ತರ ಯಾವ ಊರ್ ಆಗಲ್ಲ. ನಮ್ಮೂರ್ ತರ ನಮ್ಮೂರ್ ನಮಗೆ ಬೆಸ್ಟ್. ಊತೆ ಪಾಪ ಊತೆ ಆಡ್ ಮಾಡಮದ ಮತ್ತೆ ಇಲ್ಲಿ ಈ ಸಾಂಗಿಗೆ ಒಂದು ರೀಲ್ಸ್ ಮಾಡ್ತೀವ್ರಿ. ಆಫ್ಟರ್ 2 days ಎರಡು ದಿನ ಆದ್ಮೇಲೆ ಬರ್ತಿಲ್ಲ ರೀಲ್ಸ್. ನಾಳೆ ಪೋಸ್ಟ್ ಆಗ್ತದ ನೋಡ್ರಿ. ಆಲ್ಮೋಸ್ಟ್ ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ರಿ ಹೆಂಗಿದೆ ಅಂತ. ಹಂಗೆ ಕೆರಿಗೆ ಬಂದಿ ನೋಡ್ರಿ. ಇವಾಗ ನಾವು ಒಂಬರಿ ಕೆಳಗ್ ಜಂಪ್ ಮಾಡ್ಬೇಕಲ್ಲ. ಜಂಪ್ ಮತ್ತೆ ಹೆಂಗ ನಡ್ರಿ ನೋಡ್ರಿ. ಒಂದ್ ವಿಡಿಯೋ ಮಾಡಕ್ ನಾವ್ ಕೆರಿ ಬಂದಿ ನೋಡ್ರಿ. ಕೆರಿಗೆ ಕೆಲ್ಸ ಹೋಯ್ತ್ ಬಿಡಲ್ಲ. ಕೆಲ್ಸ ಜೀವನದಾಗ ಕೆಲ್ಸ ಅನ್ಬಾರ್ದು. ಎಂಜಾಯ್ ಮಾಡಿ ಟೈಮಿಗೆ ಎಂಜಾಯ್ ಮಾಡ್ಬೇಕು. ಕೆಲ್ಸ ಹಿಡಿಸಿತ್ತು. ಇನ್ನ ಹೋಗಿಲ್ಲ ಬಟ್ಟಿ ಅದು. ಪಾರನ್ ಜೀವನ ಎಷ್ಟ್ ಕಷ್ಟ ಆಯ್ತಂದ್ರ 4 ದಿನ ಟೀ ಶರ್ಟ್ ಹಾಕೊಂಡ್ ಗೀಸೆ ಇನ್ನೂ ಹೋಗುದಿಲ್ಲ ಅವು ಟೀ ಶರ್ಟ್. ಅಷ್ಟ್ ಜೀವನ ಕಷ್ಟ ಆಗೈತಿ. ಹುಲಿ ಅಂತ ನೋಡಪ್ಪ. ಹುಲಿ ಮಕ್ಕ ಕೆರೆ ಮುಲಾಜಿಲ್ಲ ಅಂತೂ ಒಬ್ಬನ್ ಕೆಲಸ ಇವತ್ತು ಹಾಳು ಮಾಡಿದೀವಿ. ಅವ್ 8 ಹೋಗ್ಬೇಕು. ಬಟ್ ಇವಾಗ 7:44 ಆಗ್ಯದ. ಇನ್ನು ಅವ್ನ ಏರಿಯಾಕ್ 15 ಕಿಲೋಮೀಟರ್ ಐತೆ. 15 ಕಿಲೋಮೀಟರ್ ಹೋಗ್ಬೇಕಂದ್ರೆ ಮಿನಿಮಮ್ 7:45 ಅಂದ್ರ 8-10 ನಿಮಿಷಕ್ಕೆ ಇರ್ತೀವಿ. ಅವ್ ಮನಿಗೆ ಹೋಗಿ ರೆಡಿ ಆಗಿ ಹೋಗ್ಬೇಕಂದ್ರ ಇವತ್ ಕೆಲ್ಸ ಪಕ್ಕ ಉಳ್ಸ್ಕೊತಾರ. ಪಕ್ಕ ಅವ್ರ ಕೈಲಂತ ಪಕ್ಕ ಇವಂತ ಉಳ್ಸೋ ಗ್ಯಾರಂಟಿ ಇವತ್ತಂತ್ರ. ನಮ್ದಂದ್ರೆ ಎಲ್ರ ಶಿಫ್ಟ್ ಮುಗ್ದೈತೆ. ನಂದಂದ್ರೆ ಕೆಲಸ ಮುಗಿಸ್ಕೊಂಡ್ ಬಂದಿನಿ. ಎಲ್ರು ಮುಗ್ದೈತೆ. ಇವಾಗ ಅವ್ನ ಒಬ್ಬಂದಿರೋದು ನಾವ್ ಎಲ್ರು 12 ಗಂಟೆಗೆ ಐತೆ. ಇವಂದಂತ್ರ ಕೆಲಸ ಇವತ್ತು ಹೋಯ್ತು. ನೀವು ಕೆಲಸ ಬಿಟ್ಬಿಡಲ್ಲ ಇವತ್ತ ಮುಗುಳ ಯಾಕೆ. ಸತ್ತಿರ ಮುಂಚೆ ಯಾಕವನೀಗ ಒಂದ್ ವಿಡಿಯೋ ನೋಡಿ ಪಟ್ಟಣ ಯಾವ್ದೋ ಏನೇನ ಕೊಡಲ್ಲ. ವಾಪಸ್ ಕೊಡು. ರೊಕ್ಕ ವಾಪಸ್ ಕೊಡು. ಬೇಕಲ್ಲ ಹಿಂದಡಿ ಕೊಡ್ತೀನಿ. ಯಾವ ಅಂಗಡಿಯಾಗ ಇರಲ್ಲ ಆಯ್ತಾಯ್ತ. ಇರ್ಲಿ ಹೋಮ್ ನಡ್ರಿಲ್ಲ ನಿದ್ದೆ ಹೊಂಟದ. ಇದು ಯಾವ ನಿದ್ದಿ. ಅವತ್ತು ಸ್ವಿಮ್ಮಿಂಗ್ ಪೂಲ್ ಹೋಗೋದು ನಿದ್ದಿ. ಇವತ್ತು ನಿದ್ದಿ. ಸ್ವಿಮ್ಮಿಂಗ್ ಪೂಲ್ ಈ ಸಡವಲ್ಲಿ ಕಷ್ಟ 300 ರೂಪಾಯಿ ಕೊಟ್ಟು 3 ಜನ ಸೇರಿ. ಕುಮ್ಯಾ ಅವತ್ಲೇ ಈಜಾಡಕ್ ಹೋಗಿ ನಂದು ಕೇಳ ಫಸ್ಟ್. ಅವ್ನ್ ಬಿಡವ ಮುಖ. ಅವತ್ ಏನ್ ಮಾಡಿ ಗೊತ್ತಾ? ಇವಂದು ಈಸಾಡಕ್ ಹೋಗಿವಿಲ್ಲ 3 ಜನ. ಅಲ್ಲಿ ಅಮೌಂಟ್ ನಾನೇ ಕಟ್ಟಿನಿ 300 ರೂಪಾಯಿ. ಈಸಾಡ್ಬೇಕಿಲ್ಲ 300 ರೂಪಾಯಿ ಕಟ್ಟಿ ಸಲಕನ ನಿದ್ದೆ ಹೊಂಟದಂತ. ನಾವ್ ಈಸಾಡಿವಿ ಮತ್ತ ಈಸಾಡಿವಲ್ಲ ಆಡಿವಲ್ಲ ನಾವು. ನಮ್ಮಷ್ಟು ಆಡಿದ ನೀನ ನಮ್ಮಷ್ಟು ಆಡಿಲ್ನಿ. ಬರೀ ನಿದ್ದೆ ಹಂಗೆ 2 ಪೀಸ್ ಕೊಟ್ಟಿರ ಕುಮ್ಮೆ. ಅದಕ್ಕೆ 60 ರೂಪಾಯಿ 2 ಪೀಸ್ ಕೊಟ್ಟಿ ನಾನೇ. ನೋಡ್ರಿ ಎಲ್ರು ರೀಲ್ಸ್ ಎಲ್ಲಿ ಮಾಡ್ತಾರ ಅಂತಂದ್ರ ನಾವು ಆಲ್ಮೋಸ್ಟ್ ಕೆಲವ್ರು ರೋಡಿಗೆ ಮಾಡ್ತಾರ, ಕೆಲವ್ರು ಆದಿ ಬೀದಿಯಲ್ಲಿ ಮಾಡ್ತಾರ. ನಾವ್ ಎಲ್ಲಿ ಮಾಡಕ್ ಬಂದ್ವಿ ಅಂತಂದ್ರ ತೋರ್ಸ್ ನೋಡ್ರಿ ಯಾವ ರೀಲ್ ಅಂತಂದ್ರ ನೋಡ್ರಿ. ಇಲ್ಲಿ ಮಾಡಕ್ ಬಂದ್ವಿ ನೋಡ್ರಿ ಒಂದು ರೀಲ್ಸ್. ಅದಕ್ ಎಣ ಸುಡ್ತಾರ. ನಾವೇ ಸುಡ್ಲಾಕತ್ವಿ ನಾವೇನು ನೋಡ್ರಿ ಇಲ್ಲಿ ಮಾಡಕತ್ತಿ ರೀಲ್ಸ್. ಮಾಡಂಬ ಇಲ್ಲಿ ಹೋಗಿ ಎಲ್ಲರೂ ಅರಾಗೇನ ಅಲ್ಲಿಗೆ ಹೋಗು. ಅದ್ರ ಮೇಲೆ ಕುಂತೆ ಮಾಡಂಬ.
ಹೈಟ್ ಕಾಣಲ್ಲ ಹೈಟ್ ಕಾಣಲ್ಲ ತಿನ್ನೋದೇ ಇಲ್ಲ ಅದು ಏಯ್ ಕಲಿ ಹೋಂಬಾಲೆ ಅಲ್ಲಿಗ ಕಲ್ ನನ್ ಮಾತು ಕೇಳ್ತಿಲ್ಲ ಲೇ ಬಿಸಿಲೈತ್ಲಿ ಅಲ್ಲಿ ಕರೆಕ್ಟ್ ಬರಲ್ಲ ನನ್ ಮಾತು ಕೇಳ್ತಿಲ್ಲ ಬಾ ಒಂದ್ ಲೊಕೇಶನ್ ಸೆಲೆಕ್ಟ್ ಮಾಡೋಲ್ವಿ ನನ್ ಪ್ರಕಾರ ಬೆಸ್ಟ್ ಲೊಕೇಶನ್ ಆಯ್ತು ಮಿಸ್ ಆಯ್ತು ನೋಡ್ಕೊಂಡ್ ಬರೋ ಭಾಗ್ಯ ಇವತ್ ನಿನ್ ಕೆಲಸ ಮಿಸ್ ಇತ್ತ ಅದಕ್ಕೆ ಏನೋ ಒಂದ್ ಎರಡು ಹೊರಡ್ ಹೇಳ್ತಾರ ಅಂತ ಇವನ್ ಕೆಲ್ಸ ಇವತ್ತು ಹೋಯ್ಕಂತ ಹೋಯ್ತಿ ಒಂದ್ ಕೆಲ್ಸ ಇವತ್ತು ಅಪ್ಪ ಗುರು ಯಪ್ಪ ನೀ ಎಲ್ರಿಗ್ ಬಿಟ್ಟು ಹೋಗ್ಬೇಡಪ್ಪ ಯಪ್ಪ ಇರೋದೇ 2 ಬೈಕ್ ಅವ್ ಬರೀ ಇಲ್ಲೇ ಐತಲ್ಲಪ್ಪ ಚೆನ್ನಾಗೈತಲ್ಲ ಹಾಕಿಟ್ಕ ಹಾ ಲಾಸ್ಟ್ ನೋಡ್ರಿ ಇದು ಸೆಲೆಕ್ಟ್ ಮಾಡಿದ್ವಿ ನಾವು ಇವಾಗ ವಿಡಿಯೋ ಮಾಡಿ ಸಿಗಮ್ ಆಸೆಯೇ ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ ಇಲ್ಲಿ ಯಾರು